ಗಾಯ್ಸ್, ಇವತ್ತು ನಾವು ಕುಂದಾಪುರಕ್ಕೆ ಹೊರಟಿದ್ದೇವೆ. ನಾನು, ಚಿಕ್ಕಮ್ಮ, ನನ್ನ ತಂಗಿ, ಚಿಕ್ಕಪ್ಪ. ಈಗ ಅಲ್ಲಿ ಊರಲ್ಲಿ ತಮ್ಮ ಓದ್ತಿದ್ದಲ್ಲ, ಸೊ ಅವ್ನು ನೋಡ್ಕೊಬರ್ಕು. ಮತ್ತೊಂದೆರಡು ಪ್ಲೇಸಿಗೆ ಹೋಗ್ಕಿತ್ತು. ನಿಮಗೆ ಫುಲ್ ಬ್ಲಾಗಲ್ಲಿ ಹೇಳ್ತೆ. ಇವತ್ತು ಸ್ವಲ್ಪ ಅರ್ಧ ಬ್ಲಾಗ್ ಮಾಡುವ, ಇವತ್ತು ಊರಿಗೆ ಹೋಗೋದು. ಸೊ ನಾಳೆ ಎಲ್ಲಿಗೆ ಹೋಗ್ತೇನೆ, ನಾಳೆ ಬ್ಲಾಗ್ ಮಾಡ್ತೆ. 3 days ಬ್ಲಾಗ್ ಊರಿಂದ ಹಾಕ್ತೆ, ಆಯಿತಾ? ಎಂಡ್ ತನಕ ನೋಡಿ. ಯೂಟ್ಯೂಬಲ್ಲೆಲ್ಲ ಫ್ಯಾಮಿಲಿ ಬ್ಲಾಗ್ ಮಾಡಂತ ಕಮೆಂಟ್ ಮಾಡ್ತಿದ್ರಿ. ಸೊ ನನಗೆ ಊರಿಗೆ ಹೋದರೆ ಬರೀ ಫ್ಯಾಮಿಲಿ ಬ್ಲಾಗೇ ಆಯ್ತು. 3 days ಒಳ್ಳೆ ಫ್ಯಾಮಿಲಿ ಬ್ಲಾಗ್ ಸಿಕ್ಕುತ್ತೋ, ಎಲ್ಲ ಸಪೋರ್ಟ್ ಮಾಡಿ ಗಾಯ್ಸ್. ನನಗೆ ಎಲ್ಲ ಹೇಳ್ತಿದ್ರಿ, ನಿಂದು ಬ್ಲಾಗೇ ಚೆನ್ನಾಗತ್ತೋ, ಬ್ಲಾಗ್ ಮಾಡು, ಫ್ಯಾಮಿಲಿ ಜೊತೆ ಮಾಡು, ನಿಂದು ಮಾತೆಲ್ಲ ಚೆಂದ ಇರುತ್ತೋ. ಸೊ ಅದಕ್ಕೆ ಎಂಥ ಚೆಂದ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ನಿಮಗೋಸ್ಕರ ಆದರೂ ಮಾಡ್ತೇನೆ. ನಿಮಗೆ ಎಂಥ ಖುಷಿ ಆಯ್ತು ಅದನ್ನ ನಾವು ಕೊಡಬೇಕು. ನಾನೊಬ್ಬಲ್ಲ, ಎಲ್ಲ ಕ್ರಿಯೇಟರ್ಸು ಅಷ್ಟೇ. ಸೊ ಐ ವಿಲ್ ಟ್ರೈ ಬೆಟರ್ ಗೈಸ್. ನನ್ನ ಫಾಲೋವರ್ಸ್ ಇದ್ದರೂ ರೀಚ್ ಕಮ್ಮಿ ಆಯಿತು, ಎಂತಕ್ಕಂತ ನಂಗೆ ಗೊತ್ತು. ನಾನು ಕನ್ಸಿಸ್ಟೆನ್ಸಿ ಆಗಿ ಪೋಸ್ಟ್ ಮಾಡ್ತಾಯಿಲ್ಲ. ಮತ್ತೊಂದು ಎಂತ ಅಂದರೆ ಒಟ್ಟರಾಶಿ ಟೈಮಿಂಗ್ಸ್ ಇಲ್ಲದೆ ಪೋಸ್ಟ್ ಮಾಡ್ತಾಯಿದ್ದೆ. ಸೊ ರೀಲಲ್ಲೆಲ್ಲ ಕ್ಲಿಯರಾಗಿ ಹೇಳ್ತಾ ಇಲ್ಲ ಅದಕ್ಕೆ. ಬಟ್ ಬೇಜಾರಿಲ್ಲ, ನನಗೀಗ ಟೈಮೂ ಇಲ್ಲ ಕ್ಲಿಯರಾಗಿ ಮಾಡುವ ಅಂದರೆ. ಸೊ ಪರ್ಫೆಕ್ಟ್ ಟೈಮ್ ಸಿಗಲಿ, ಅಲ್ಲಿ ತನಕ ವೆಯ್ಟ್ ಮಾಡುವ. ರೀಚ್ ಹೋದರೂ ಅಡ್ಡಿಲ್ಲ, ಹೋಗುತ್ತೆ, ಏನು ಮಾಡೋಂಗಿಲ್ಲ. ಸೊ ನಂದೊಂದು ಸ್ಟೆಪ್ ಸಿಗಲಿ, ನೆಕ್ಸ್ಟ್ ಡೈಲಿ ಬ್ಲಾಗ್, ಡೈಲಿ ರೀಲ್ ಎಲ್ಲ ಮಾಡಿ ಹಾಕ್ತೆ. ಬಾಯ್ ಬಾಯ್ ಗಾಯ್ಸ್, ಹೊರಡ್ತೀವಲ್ಲ ಗೈಸ್. ಈ ವೆದರ್ನ ಬಿಟ್ಟು ಆ ಬಿಸಿಲಿನ ಊರಿಗೆ ಹೊರಟಿದ್ದೇವೆ. ಮತ್ತೆ ಬಾಯ್. ಗಾಯ್ಸ್, ಘಾಟಿಲಿ ನಮ್ಮ ಜೋಳದ ರುಚಿ. ಗಾಯ್ಸ್, ಈಗ ಚಾರ್ಮಾಡಿ ಘಾಟಿ ಸ್ಟಾರ್ಟ್ ಆಯಿತು. ಸೊ ಈಗ ನೆಕ್ಸ್ಟ್ ನಮಗೆ ಸಣ್ಣ ಸಣ್ಣ ಫಾಲ್ಸು ಸಮಥಿಂಗ್ ತುಂಬ ಕಾಮ್ಕಿರುತ್ತೆ ಚಾರ್ಮಾಡಿ ಘಾಟಿಲಿ. ಯಾವತ್ತೂ ವೀಡಿಯೋ ಮಾಡಿಲ್ಲ ಆಯಿತು. ಸೊ ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಫಾಲ್ಸ್ ಎಲ್ಲ ಇರುತ್ತೆ. ಬಂದವರೆಲ್ಲ ನಿಂತು ನೋಡಿ ಹೋಗಿರ್ತೀರಿ. ನೋಡಿ ಗಾಯ್ಸ್, ನಮ್ಮ ಚಾರ್ಮಾಡಿ ಘಾಟ್ ಬಗ್ಗೆ ಹೇಳಿದಷ್ಟು ಸಾಲ. ನಮ್ಮ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ನಿಂತು ಕೈ ಮುಗ್ದೆ ಹೋಗ್ತೀರಾ ಆ ಕಡೆ ಬಂದವರಲ್ಲ. ನಮ್ಮ ಫ್ರೆಂಡ್ ಇವನ್ ನೋಡಿ. ಗಾಯ್ಸ್, ಮೊನ್ನೆ ಅಂತೂ ಫುಲ್ ಮಳೆ ಇದ್ದಿತ್ತು ನಮ್ಮ ಸೈಡು. ಸೊ ಅದಕ್ಕೆ ಎಲ್ಲ ಕಡೆ ನೀರು ಬರ್ತಾಯಿತ್ತು ಚಾರ್ಮಾಡಿ ಘಾಟಿಲಿ. ಮತ್ತು ಕೆಲವರೆಲ್ಲ ಹೇಳ್ತಿದ್ರು ಲ್ಯಾಂಡ್ ಸ್ಲೈಡ್ ಆಯ್ತಾ ಬ್ರೋ, ಹಾಗೆ ಹೀಗೆ ಕೇಳ್ತಿದ್ರು. ಏನೂ ಆಗಿಲ್ಲ. ಯಾವುದ್ಯಾವುದೋ ಫೇಕ್ ವೀಡಿಯೋ ಎಲ್ಲ ನೋಡಿ ಲ್ಯಾಂಡ್ ಸ್ಲೈಡ್ ಹಾಗೆ ಹೀಗೆ ಕ್ಲೋಸ್ ಅದನ್ನೆಲ್ಲ ನಂಬ್ಕೊಳ್ಬೇಡಿ. ಆದಷ್ಟು ಲೋಕಲ್ ಅವ್ರಿಗೆ ವಿಚಾರಿಸಿ, ಅಥವಾ ನಿಮಗೆ ಈಗ ಅಂತೂ ಮೊಬೈಲಲ್ಲೇ ಎಲ್ಲ ಆಗುತ್ತೆ, ಅದನ್ನು ಬಿಟ್ಟು ಫೇಕ್ ವೀಡಿಯೋನೆಲ್ಲ ನಂಬ್ಕೊಂಡು ಹೋಗಬೇಡಿ. ಸೊ ಗಾಯ್ಸ್, ನಾವಂತೂ ಹಿರಿಯಡ್ಕ ರೀಚ್ ಆದ್ವಿ. ಸೊ ಹಿರಿಯಡ್ಕದಿಂದ ನೆಕ್ಸ್ಟ್ ಈಗ ಊರಿಗೆ ಹತ್ರ ಆದ್ವಿ. ಸೊ ಗಾಯ್ಸ್, ನಮಗೆ ಮನೆ ಹತ್ರ ಬಂದ ತಕ್ಷಣ ಖುಷಿ ಆಯ್ತು. ಅಂದರೆ ಹುಟ್ಟಿ ಬೆಳೆದ ಊರು ಅಂದರೆ ಎಲ್ರಿಗೂ ಹಂಗಿಲ್ಲ, ನನ್ನ ಆಂಟಿಗೂ ಅಷ್ಟೇ. ಈಗ ಊರಿಗೆ ಹೋಗೋದಂದರೆ ನಮ್ಗೆ ಅಷ್ಟು ಎಕ್ಸೈಟ್ಮೆಂಟು. ಸೊ 3 hour ಜರ್ನಿ ಮಾಡಿ ಬಂದಿದ್ರು, ಮನೆಗೆ ಹೋದ ತಕ್ಷಣ ಎಲ್ಲ ನೆನಪೋಗುತ್ತೆ. ನಮಗೆ ಟೋಲಲ್ಲಿ ಸ್ವಲ್ಪ ಕೆಲಸ ಇದ್ದಿತ್ತು, ಫಾಸ್ಟ್ಯಾಗ್ ಮಾಡಿಸೋದು. ಅಂಕಲ್ ಫಾಸ್ಟ್ಯಾಗ್ ಮಾಡಿಸ್ಕೊಂತ ಕಾಯ್ತಾಯಿದ್ರು. ಸೊ ಇವತ್ತು ಮಾಡುವ ಅಂತ. ಇವಳು ಗಾಯ್ಸ್, ಇವಳು ನೀ ಯಾಕೆ ಕರ್ಕೊ ಬರ್ತೀವಿ ಗಾಯ್ಸ್? ಇವಳು ಏಯ್ ಆ ಮಾಡಿ ಕುಡಿ, ಗೊತ್ತಾಯ್ತಾ ನಿಂಗೆ? ಆ ಮಾಡು, ಆ ಮಾಡು. ಸೊ ಗಾಯ್ಸ್, ಈಗ ನಾವು ಕುಂದಾಪುರ ರೀಚ್ ಆದ್ವಿ. ಈಗ ಸೀದಾ ಮನೇಲಿ ಈಗ ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ ನೋಡೋಣ ಎಲ್ಲರದು. ಡಿಕುಷ್ಟ ಇಸ್ ಬ್ಯಾಕ್ ಗಾಯ್ಸ್. ನಾಳೆ ಒಂದು ಸ್ಪೆಷಲ್ ಬ್ಲಾಗ್ ಇಲ್ಲೇ ಮುಗಿಸುವ. ಬತ್ತೇಕಾ?